ಕನ್ನಡದಲ್ಲಿ ಆರ್ಡರ್ ಬ್ಲಾಕ್ ಬಗ್ಗೆ ಯಾರೂ ಕರೆಕ್ಟಾಗಿ ಹೇಳ್ಕೊಟ್ಟಿಲ್ಲ. ಆರ್ಡರ್ ಬ್ಲಾಕ್ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಈ ವಿಡಿಯೋ ಕೊನೆವರೆಗೂ ನೋಡಿ. ಆರ್ಡರ್ ಬ್ಲಾಕ್ ಅಂದ್ರೆ ಅಪೋಸಿಂಗ್ ಕ್ಯಾಂಡಲ್ ಇನ್ ಕರೆಂಟ್ ಟ್ರೆಂಡ್. ಆ ಅಪೋಸಿಂಗ್ ಕ್ಯಾಂಡಲ್ ಪ್ರೈಸ್ ನ ಸಪೋರ್ಟ್ ಮಾಡುತ್ತೆ ಮೇಲೆ ಪುಷ್ ಮಾಡಕ್ಕೆ ಅಥವಾ ಕೆಳಗಡೆ ಪುಷ್ ಮಾಡಕ್ಕೆ. ಆ ಅಪೋಸಿಂಗ್ ಕ್ಯಾಂಡಲ್ ಮೇಲೆ ಬಾಡಿ ಕ್ಲೋಸ್ ಆಗಬೇಕು, ಅವಾಗ ಅದನ್ನ ಆರ್ಡರ್ ಬ್ಲಾಕ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ನಾವೀಗ USD JPY ಎಕ್ಸಾಂಪಲ್ ನೋಡೋಣ. ಸೊ ಇಲ್ಲಿ ನೋಡಿ ಸೆಲ್ ಸೈಡ್ ಲಿಕ್ವಿಡಿಟಿ ತಗೊಂಡಿದೆ. ಸೊ ಸೆಲ್ ಸೈಡ್ ಲಿಕ್ವಿಡಿಟಿ ತಗೊಂಡ್ಮೇಲೆ ಬುಲ್ಲಿಶ್ ಆಗುತ್ತೆ ಮಾರ್ಕೆಟ್. ಸೊ ನನಗೆ ಬುಲ್ಲಿಶ್ ಕನ್ಫರ್ಮೇಷನ್ಗೆ ಈ ಡೌನ್ ಕ್ಲೋಸ್ ಕ್ಯಾಂಡಲ್ ಮೇಲೆ ನನಗೆ ಅಪ್ ಕ್ಲೋಸ್ ಕ್ಯಾಂಡಲ್ ಕ್ರಿಯೇಟ್ ಆಗಬೇಕು. ಸೊ ಆರ್ಡರ್ ಬ್ಲಾಕ್ ಕನ್ಫರ್ಮೇಷನ್ ಆಗಬೇಕು. ಸೊ ನೀವು ನೋಡ್ಬೋದು ಆ ಡೌನ್ ಕ್ಲೋಸ್ ಕ್ಯಾಂಡಲ್ಗೆ ಈ ಬುಲ್ಲಿಶ್ ಕ್ಯಾಂಡಲ್ ಮೇಲ್ಗಡೆ ಬಾಡಿ ಕ್ಲೋಸ್ ಆಗಿದೆ. ಸೊ ಅದನ್ನ ನಾವು ಆರ್ಡರ್ ಬ್ಲಾಕ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಈ ಆರ್ಡರ್ ಬ್ಲಾಕ್ಗೆ ಪ್ರೈಸ್ ಏನ್ ಮಾಡಬೇಕು, ಸಪೋರ್ಟ್ ಮಾಡಿ ಮೇಲಕ್ಕೆ ಹೋಗಬೇಕು. ನೋಡಿ ಸಪೋರ್ಟ್ ಮಾಡಿದೆ, ಈಗ ಮೇಲಕ್ಕೆ ಹೋಗ್ತಾ ಇದೆ. ಸೊ ಈಗ ನೆಕ್ಸ್ಟ್ ಅಪೋಸಿಂಗ್ ಕ್ಯಾಂಡಲ್ ಮೇಲೆ ಬಾಡಿ ಕ್ಲೋಸ್ ಆದ್ರೆ ನೆಕ್ಸ್ಟ್ ಆರ್ಡರ್ ಬ್ಲಾಕ್ ಅಂತ ಅದನ್ನ ಯೂಸ್ ಮಾಡ್ಬೋದು ನಾವು. ಸೊ ನೋಡಿ ಬಾಡಿ ಕ್ಲೋಸ್ ಆಗಿ ಅದಕ್ಕೆ ಅಲ್ಲಿ ಟ್ಯಾಪ್ ಆಗಿ ಮೇಲೆ ಬುಲಿಶ್ ಹೋಗಿದೆ. ಆರ್ಡರ್ ಬ್ಲಾಕ್ ಬಗ್ಗೆ ಇನ್ನೂ ತುಂಬಾ ಡೀಟೇಲ್ ಆಗಿ ತಿಳ್ಕೋಬೇಕು ಅಂದ್ರೆ ಸೊ ಕನ್ನಡದಲ್ಲಿ ನಾನು ಯೂಟ್ಯೂಬ್ ಚಾನಲ್ ಆರ್ಡರ್ ಬ್ಲಾಕ್ದು ಫುಲ್ ವಿಡಿಯೋ ಮಾಡಿದ್ದೀನಿ, ಹೋಗಿ ನೋಡಿ.